ನೋಡ್ಬೋದು. ಸೊ ಇದು ಕೂಡ ಇಂಡೋರ್ ಪ್ಲಾಂಟ್ಸ್. ಸೊ ಇದಕ್ಕೆ ಹಾಯ್ ಸರ್, ನಮಸ್ಕಾರ. ನಮಸ್ಕಾರ. ಇವತ್ತು ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತದೆ. ಈ ಒಂದು ಫ್ಲವರ್ ಶೋನಲ್ಲಿ ನಿಮ್ಮ ಒಂದು ಸ್ಟಾಲಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ಲವರ್ ಸೈಟ್ ಇದೆ. ಹೌದು. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀರಾ? ನಮಸ್ಕಾರ. ನಮ್ಮ ಕಂಪನಿ ಹೆಸರು ಕೆಸಬ್ಲಾಂಕಾ. ಓಕೆ. ಕೆಸಬ್ಲಾಂಕಾ ಅಲ್ಲಿ ನಮ್ದು ಏನು ಸ್ಪೆಷಾಲಿಟಿ ಅಂದರೆ ನಮ್ಮ ಹತ್ರ 300 ವೇರಿಯಂಟ್ಸ್ ಆಫ್ ಎಕ್ಸಾಟಿಕ್ ಫ್ಲೋರಲ್ಸ್ ಮತ್ತು 100 ವೇರಿಯಂಟ್ಸ್ ಆಫ್ ಎಕ್ಸಾಟಿಕ್ ಫಾಲಿಯೇಜಸ್ ಸಿಗುತ್ತೆ. ಓಕೆ. ಒಂದೇ ಸ್ಟಾಪಲ್ಲಿ ನಿಮ್ಗೆ ಎಷ್ಟು ಫ್ಲವರ್ಸ್ ಎಲ್ಲಿ ಸಿಗಲ್ಲ. ಓಕೆ. ಬೆಂಗಳೂರಲ್ಲಿ ವಿ ಆರ್ ಒನ್ ಆಫ್ ದ ಹೈಯೆಸ್ಟ್ ಹೋಲ್ಸೇಲರ್ಸ್. ಓಕೆ. ನಮ್ಮ ಹತ್ರ ಆಲ್ಮೋಸ್ಟ್ 40 acres ಆಫ್ ಫಾರ್ಮ್ ಲ್ಯಾಂಡಲ್ಲಿ ಬೈಬ್ಯಾಕ್ ಕಾಂಟ್ರಾಕ್ಟ್ಸ್ ಮಾಡ್ತಾ ಇದ್ದೀವಿ. ಓಕೆ. ಫಾರ್ಮರ್ಸ್ ಜೊತೆ ಡೈರೆಕ್ಟ್ ಡೀಲ್ ಮಾಡ್ತಾ ಇದ್ದೀವಿ. ಅಂದರೆ ನೀವು ಡೈರೆಕ್ಟ್ ಆಗಿ ಟೈ ಅಪ್ ಆಗಿದ್ರೆ? ಹೌದು. ಸೊ ನೀವು ಹೇಳ್ತಾ ಇದ್ದೀರಾ ಈಗ ಬ್ಯಾಂಗ್ಳೂರಲ್ಲಿ ಯು ಆರ್ ದ ಒನ್ ಆಫ್ ದ ಬೆಸ್ಟ್ ಎಕ್ಸಾಟಿಕ್ ಫ್ಲವರ್ ಗ್ರೋವರ್ಸ್. ಸ್ಪೆಷಲ್ ಏನಂದ್ರೆ ಈ ಫ್ಲವರ್ಸ್ ಎಲ್ಲ ಇಂಡಿಯನ್ ಆರಿಜಿನ್ ಫ್ಲವರ್ಸ್. ಓಕೆ. ನಾವು ಇಂಪೋರ್ಟೆಡ್ ಫ್ಲವರ್ಸ್ ಏನೂ ಇಲ್ಲ ನಮ್ಮ ಹತ್ರ. ಓಕೆ. ನಾವು ಸೀಡ್ಸ್ ಇಂಪೋರ್ಟ್ ಮಾಡ್ತೀವಿ, ಅದನ್ನ ನಮ್ಮ ಫಾರ್ಮರ್ಸ್ ಕೊಟ್ಟು ಇಲ್ಲಿ ಹೊಸ ಫ್ಲವರ್ಸ್ನ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಓಕೆ. ಯೂಶಲಿ ನಿಮ್ಮ ಹತ್ರ ಬೈಬ್ಯಾಕ್ ಎಲ್ಲ ಇರುತ್ತೆ? ಬೈಬ್ಯಾಕ್ 100% ಬೈಬ್ಯಾಕ್. ನಾವು ಯಾರು ಫಾರ್ಮರ್ಸ್ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ನಾವು ಪ್ಲಾನ್ಸ್ ಕೊಡ್ತೀವಿ, ಇಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಇಲ್ಲ ಎಲ್ಲಿ ಪ್ಲಾನ್ಸ್ ಸಿಗುತ್ತೋ ಅದೆಲ್ಲ ಇನ್ಸ್ಟ್ರಕ್ಟ್ ಮಾಡ್ತೀವಿ ಅವರಿಗೆ. ಅವ್ರು ಏನು ಗ್ರೋ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಕಂಪ್ಲೀಟ್ ಆಗಿ ನಾವೇ ಅದನ್ನ ಬೈಬ್ಯಾಕ್ ಮಾಡ್ತೀವಿ. ಸೊ ದಟ್ ಈಸ್ ದ ಮೇನ್ ಅಡ್ವಾಂಟೇಜ್. ಮಾರ್ಕೆಟಿಂಗ್ಗೆ ನಾವು 100% ಗ್ಯಾರಂಟಿ. ಓಕೆ. ನೀವು ಇನ್ಕ್ಲೂಡಿಂಗ್ ಮಾರ್ಕೆಟಿಂಗ್ ಕೂಡ ಮಾಡ್ಕೊಡ್ತಾ ಇದ್ದೀವಿ? ಹೌದು. ಸೊ ಈಗ ನಿಮ್ಮ ಒಂದು ಪ್ರಾಜೆಕ್ಟ್ಸ್ ಈಗ ಅಟ್ ಪ್ರೆಸೆಂಟ್ ಎಲ್ಲಿ ರನ್ ಆಗ್ತದೆ ಸರ್? ಆಕ್ಚುಲಿ ನೀವು ಲಾಲ್ಬಾಗ್ ಫ್ಲವರ್ ಶೋಗೆ ಬಂದಿದ್ರಾ? ಗ್ಲಾಸ್ ಹೌಸ್ ಒಳಗೆ ನಾವು ಒಂದು 300 ಸ್ಕ್ವೇರ್ ಫೀಟ್ ಸ್ಪೇಸ್ನ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಿದ್ವಿ. ಓಕೆ. ಅಲ್ಲಿ ನಾವು ಅದೇ ನಮ್ಮ ಮೈನ್ ಕೆಲಸ. ಓಕೆ. ಪ್ಯಾನ್ ಇಂಡಿಯಾ ಅಲ್ಲಿ ಇರೋ ಈವೆಂಟ್ ಪ್ಲಾನರ್ಸ್ಗೆ ನಾವು ಫ್ಲವರ್ಸ್ ಕಳಿಸ್ತಾ ಇದ್ದೀವಿ. ಓಕೆ. ಸೊ ಅವರಿಗೆ ಮದುವೆಗೆ ಜಾಸ್ತಿ ಹೂವು ಬೇಕಾಗತ್ತೆ, ವೇರಿಯಂಟ್ಸ್ ಆಫ್ ಹೂವು ಬೇಕಾಗತ್ತೆ. ಇವಾಗ ರೀಸೆಂಟ್ ಆಗಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬ್ಯಾಂಗ್ಳೂರ್ ವೆಡ್ಡಿಂಗ್ ಫೆಟರ್ನಿಟಿ ಫೇರ್ ಅಂತ ಒಂದು ಫೇರ್ ಇತ್ತು. ಆ ಫೇರ್ ಅಲ್ಲಿ ನಾವು ಒಂದು ಮೇನ್ ಸ್ಟಾಲ್ ಹಾಕಿದ್ವಿ. ಆ ಸ್ಟಾಲ್ ಅಲ್ಲಿ ಆಲ್ಮೋಸ್ಟ್ 300 ವೇರಿಯಂಟ್ಸ್ ಆಫ್ ಫ್ಲವರ್ಸ್ 300 ವೇರಿಯಂಟ್ಸ್ ಆಫ್ ಫ್ಲವರ್ಸ್ ಮತ್ತೆ ಫಾಲಿಯೇಜಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ವಿ. ಸೊ ಅಲ್ಲಿ ನಮ್ಗೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿತ್ತು. ಅದಕ್ಕೆ ನಾವು ಇನ್ನೂ ಏನೇನು ಹೊಸ ಹೂವು ಬರ್ತಾ ಇದೆಯೋ ಅದೆಲ್ಲ ನಾವು ಗ್ರೋ ಮಾಡ್ತಾ ಇದ್ದೀವಿ ಇಲ್ಲಿ. ಓಕೆ ಫೈನ್ ಸರ್. ಈಗ ನಿಮ್ಮನ್ನ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಯಾವ ರೀತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ? ಶೂರ್ ಸರ್. ನಮ್ಮ ನಂಬರು 9972899020. ಅದೇ ನನ್ನ ನಂಬರು. ಆ ನಂಬರ್ಗೆ ಕಾಲ್ ಮಾಡ್ಬೋದು. 2 ಕಂಪನಿ ಇದೆ. ವಿವನ್ ಫ್ಲೋರಾ ಹೋಲ್ಸೇಲ್ ಪಾರ್ಟ್ ಆಫ್ ದ ಬಿಸ್ನೆಸ್, ಕೆಸಬ್ಲಾಂಕಾ ವ್ಯಾಲ್ಯೂ ಆಡೆಡ್ ಸರ್ವಿಸ್, ಬೊಕೇಸ್, ಕಾರ್ಪೊರೇಟ್ ಈವೆಂಟ್ಸ್ ಅದೆಲ್ಲ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್. ಮುಂದೆ ಹೋದರೆ ಫುಡ್ ಕೋರ್ಟ್. ಸೊ ಈ ಒಂದು ಫುಡ್ ಕೋರ್ಟಲ್ಲಿ ಹಲವಾರು ರೀತಿಯ ತಿಂತಕ್ಕಂಥ ವಸ್ತುಗಳನ್ನು ನೀವು ನೋಡ್ಬೋದು. ಹಾಗೆ ಲಾಲ್ಬಾಗ್ ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಸಸ್ಯೋದ್ಯಾನದಲ್ಲಿ ಹಲವಾರು ಫ್ರೆಶ್ ಫ್ರೂಟ್ಸನ್ನು ನೀವು ತಗೋಬೋದು. ಇನ್ನು ನಾನು ಹಿಂದೆ ಹೇಳಿದಂತೆ ಕೆಂಪೇಗೌಡರು ಬಂದುಬಿಟ್ಟು 4 ಕಡೆ ಗೋಪುರಗಳನ್ನ ಕಟ್ಟಿಸ್ತಾರೆ. ಸೊ ಅದರಲ್ಲಿ ಈ ಒಂದು ಬಂಡೆ ಮೇಲೆ ಇರ್ತಕ್ಕಂಥ ಗೋಪುರ ಏನಿದೆ, ಸೊ ಇದು ಕೂಡ ಒಂದಾಗಿರುತ್ತೆ. ನೀವೇನಾದ್ರೂ ಲಾಲ್ಬಾಗ್ಗೆ ಬಂದರೆ ಸೊ ಒಂದು ಗೋಪುರವನ್ನು ನೋಡಿಕೊಂಡು ನಮ್ಮ ಬೆಂಗಳೂರಿನ ನಿರ್ಮಾತರಾದಂಥ ನಮ್ಮ ಕೆಂಪೇಗೌಡರು ಏನಿದ್ದಾರೆ, ಸೊ ಕೆಂಪೇಗೌಡರಿಗೆ ನಮನವನ್ನು ಮಾಡಿಕೊಂಡು, ಯಾಕಂದರೆ ಹಲವಾರು ಜನರಿಗೆ ಬೆಂಗಳೂರು ಏನಿದೆ ಒಂದು ಅನ್ನವನ್ನು ನೀಡ್ತಕ್ಕಂಥ ಜಾಗ. ನಾನು ಕೂಡ ದೂರ ಅಂತೇನಿಲ್ಲ, ಸುಮಾರು ಒಂದು 100 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀನಿ. ಸೊ ನನಗೂ ಕೂಡ ಅನ್ನವನ್ನು ನೀಡಿದಂಥ ಅನ್ನದಾತರು ಅಂತಲೇ ನಾವು ಹೇಳ್ಬೋದು, ಬೆಂಗಳೂರಿನ ನಿರ್ಮಾತೃ ಶ್ರೀ ಕೆಂಪೇಗೌಡರು. ಸೊ ಇವರನ್ನು ನಾವು ಸ್ಮರಣೆ ಮಾಡುತ್ತಾ, ಅಂದರೆ ಲಾಲ್ಬಾಗ್ ಬಂದಿದ್ವಿ ಸ್ಮರಣೆ ಮಾಡುತ್ತಾ, ಹಾಗೆ ಈ ಒಂದು ಲಾಲ್ಬಾಗಲ್ಲಿ ಬೇರೆ ಏನೆಲ್ಲ ಇದೆ ಸೊ ಅದನ್ನು ಕೂಡ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಕರ್ನಾಟಕ ರಾಜ್ಯ ಸರ್ಕಾರದ ಏನು ತೋಟಗಾರಿಕೆ ಇಲಾಖೆಯ ವತಿಯಿಂದ ಒಂದು ಕಿಯೋಸ್ಕನ್ನು ಇಟ್ಟಿದ್ದಾರೆ, ಸುಫಲಂ ಅಂತಂದ್ಬಿಟ್ಟು. ಸೊ ಈ ಒಂದು ಕಿಯೋಸ್ಕಲ್ಲಿ ಏನೆಲ್ಲ ಇದೆ ಸೊ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆ ಏನಿದೆ, ಸೊ ತೋಟಗಾರಿಕೆ ಇಲಾಖೆಯ ಒಂದು ಕಿಯೋಸ್ಕ್. ಸೊ ಇಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಯಾವೆಲ್ಲ ರೀತಿಯ ಬೆಳೆಗಳಿರುತ್ತೆ, ಸೊ ಒಂದು ಬೆಳೆಗಳಿಗೆ ಒಂದು ವ್ಯಾಲ್ಯೂ ಆ್ಯಡೆಡ್ ಏನಿರುತ್ತೆ, ಸೊ ವ್ಯಾಲ್ಯೂ ಆ್ಯಡೆಡನ್ನು ಕೊಟ್ಟಾಗ ಯಾವೆಲ್ಲ ರೀತಿಯ ಪ್ರಾಡಕ್ಟ್ಸ್ಗಳು ಬರುತ್ತೆ, ಸೊ ಇದನ್ನೆಲ್ಲ ಏನು ಮಾಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ನೀವು ತಿಳ್ಕೊಬೋದು. ಸೊ ಇದು ಬಂದ್ಬಿಟ್ಟು ಸುಫಲಂ ಅಂತಂದ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆ ವತಿಯಿಂದ ಮಾಡಿರ್ತಕ್ಕಂಥ ಒಂದು ಕಿಯೋಸ್ಕ್. ಸೊ ಇಲ್ಲಿ ಹಲವಾರು, ಹಿಂದೆ ನಾನು ಹೇಳಿದಂತೆ ಹಲವಾರು ರೀತಿಯ
ಒಂದು ಉತ್ಪನ್ನಗಳನ್ನು ಅಂದರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಇಷ್ಟೆಲ್ಲ ಮಾಹಿತಿಗಳು ನಿಮಗೆ ಹೂವಿನ ಬಗ್ಗೆ ಬೇಕು ಅಂತಂದರೆ ನೀವು ಖಂಡಿತ ಏನು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರ ಹೆಬ್ಬಾಳದಲ್ಲಿ ಏನಿದೆ, ಸೊ ಅಲ್ಲಿ ಕೂಡ ಹೋದರೆ ನಿಮಗೆ ಸಿಗುತ್ತೆ. ಇನ್ನು ಹಾಗೆ ಈ ಒಂದು ಕಿಯೋಸ್ಕ್ ಕಡೆ ಬಂದರೆ ನಿಮಗೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ರಫ್ತು ನಿಗಮ, ಸೊ ಏನು ಎಕ್ಸ್ಪೋರ್ಟ್ ಮಾಡ್ತಾರೆ, ಸೊ ಆ ಒಂದು ಡಿಪಾರ್ಟ್ಮೆಂಟ್ಗೆ ನಾವು ಬಂದಿದ್ದೇವೆ. ಈ ಒಂದು ಕಿಯೋಸ್ಕಲ್ಲಿ ನೀವು ನೋಡ್ಬೋದು ಹಲವಾರು ಪದಾರ್ಥಗಳಂದರೆ ಕೃಷಿ ಉತ್ಪನ್ನ ಪದಾರ್ಥಗಳನ್ನು, ಸೊ ಇಲ್ಲಿಂದ ಉತ್ಪನ್ನಗಳನ್ನು ರಫ್ತು ಮಾಡ್ತಾರೆ. ಇನ್ನು ಗಂಗರ ಕಾಲದಲ್ಲಿ ಕೆರೆ ಬಾವಿ, ಸೊ ಇದನ್ನೆಲ್ಲ ನೀರಾವರಿ, ಸೊ ಇದನ್ನೆಲ್ಲ ಅವರು ಮಾಡಿರ್ತಾರೆ. ಸೊ ಅವರ ಒಂದು ಸಾಮ್ರಾಜ್ಯದಲ್ಲಿ ಯಾವೆಲ್ಲ ರೀತಿ ಜನಗಳು ಇದ್ದರು, ಸೊ ಅಂದರೆ ಅವ್ರ ಮನೆ ಇರ್ಬೋದು, ಅವ್ರು ಯಾವ ಥರ ಒಂದು ವಾತಾವರಣದಲ್ಲಿ ಇದ್ರು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಅಂದಿನ ಕಾಲದಲ್ಲಿ ಗುಡಿಸಲುಗಳಿರ್ಬೋದು, ಗುಡಿಸಲುಗಳೆಲ್ಲ ಹೇಗಿದ್ದು ಅಂತಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರುತ್ತೆ. ಹಾಗೆ ನೇಗಿಲು, ಮಣ್ಣಿನ ಮಡಿಕೆಗಳು, ಅಂದರೆ ಇದನ್ನೆಲ್ಲ ಅಂದಿನ ಕಾಲದಲ್ಲಿ ಧಾನ್ಯಗಳನ್ನು ಶೇಖರಣೆ ಮಾಡಲು ಉಪಯೋಗಿಸ್ತಾಯಿದ್ರು. ಇನ್ನು ಏನು ಮನೆ ಮೇಲೆ ತೆಂಗಿನ ಗರಿಗಳನ್ನು ಯೂಸ್ ಮಾಡ್ತಾಯಿದ್ರು. ಹಾಗೆ ತಾಳೆ ಗರಿ ಏನಿರುತ್ತೆ, ಸೊ ತಾಳೆ ಗರಿನ ಕೂಡ ಅವರು ಒಂದು ರೂಫಾಗಿ ಉಪಯೋಗಿಸ್ತಾಯಿದ್ರು. ಸೊ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಇನ್ನು ಹಾಗೆ ಅಂದಿನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಇದ್ದಂಥ ಒಲೆಗಳು, ಸೌದೆ ಒಲೆಗಳು, ಹಾಗೆ ಏನು ನಾವೆಲ್ಲ ಮಿಕ್ಸರ್ ಗ್ರೈಂಡರ್ ಅಂತೀವಿ, ಒಳಕಲ್ಲು, ಸೊ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಹಾಗೆ ಇದನ್ನು ನಾವು ಕುಲುಮೆ ಅಂತ ಹೇಳ್ತೀವಿ, ಕುಲುಮೆ ಮನೆ ಅಂತ ಹೇಳ್ತೀವಿ. ಸೊ ಏನೊಂದು ಆಯುಧಗಳನ್ನು ಶಾರ್ಪ್ ಮಾಡ್ತೀವಿ, ಸೊ ಅದನ್ನು ಹಾಗೆ ಮಾಡುವಂಥ ಒಂದು ಕುಲುಮೆ ಮನೆ. ಹಾಗೆ ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲವೂ ಕೂಡ ಏನು ಹಳ್ಳಿ ಜೀವನ ಯಾವೆಲ್ಲ ರೀತಿ ಇರುತ್ತೆ ಅನ್ನೋದನ್ನು ಈ ಒಂದು ಸ್ಥಳಕ್ಕೆ ಬಂದರೆ ಖಂಡಿತ ನೀವು ನೋಡ್ಬೋದು. ಹಾಗೆ ಏನು ಯಾವುದೇ ಒಂದು ಮನೆ ಇದ್ದರೆ, ಇನ್ನು ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಇಲ್ಲಿ ಏನೊಂದು ಹಳ್ಳಿಯ ವಾತಾವರಣ ಯಾವ ರೀತಿ ಇರುತ್ತೆ, ಸೊ ಅದನ್ನು ನೀವು ನೋಡಲಿಕ್ಕೆ ಅಂತಂದ್ಬಿಟ್ಟು ಹಲವಾರು ರೀತಿಯ ಒಂದು ಪ್ರಾತ್ಯಕ್ಷಿತೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಆದರೆ ದುರ್ವಿಧಿ ಏನಪ್ಪ ಅಂತಂದರೆ ಇಲ್ಲಿಗೆ ಬರ್ತಕ್ಕಂಥ ಜನಗಳಿಗೆ ಅವ್ರ ಮಕ್ಕಳನ್ನ ಫೋಟೋ ತೆಗೆದು ಒಂಥರ ಖುಷಿಯಾಗಿರುತ್ತೆ, ಇಲ್ಲ ಅಂತಲ್ಲ, ಆದರೆ ಅಲ್ಲಿರ್ತಕ್ಕಂಥ ವಸ್ತುಗಳನ್ನ ಹಾಳಾಗುತ್ತೆ ಅನ್ನೋ ಒಂದು ಪರಿಜ್ಞಾನ ಕೂಡ ಅವ್ರಿಗೆ ಇರೋದಿಲ್ಲ. ಸೊ ಇಂದಿನ ಕಾಲದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವೆಲ್ಲ ರೀತಿ ರಾಗಿ ಬಿತ್ತನೆ ಮಾಡಿರ್ತಕ್ಕಂಥ ಜಾಗ ಇರ್ಬೋದು, ಹಾಗೆ ನೇಗಿಲು ಹುಡ್ತಕ್ಕಂಥ ಒಂದು ಪ್ರತಿಮೆಯನ್ನು ಕೂಡ ಸೊ ಈ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ. ಸೊ ಕಂಪ್ಲೀಟಾಗಿ ನೀವೊಂದು ಹಳ್ಳಿಯ ಒಂದು ಇದನ್ನು ನೋಡಬೇಕು ಅಂತಂದರೆ ಖಂಡಿತ ನೀವು ಸೊ ಇಲ್ಲಿ ಬರಬೇಕಾಗತ್ತೆ. ಇನ್ನು ಶಿವಾಲಯ ಅಂದರೆ ಯಾವುದೇ ಒಂದು ಊರಿದ್ದರೆ ಊರಿನ ಮಧ್ಯೆ ಶಿವಾಲಯ ಇರ್ತಾಯಿತ್ತು, ಹಾಗೆ ಅರಳಿಕಟ್ಟೆ ಇರ್ತಾಯಿತ್ತು. ಸೊ ಎಲ್ಲವೂ ಕೂಡ ನೀವು ಇಲ್ಲಿ ನೋಡ್ಬೋದು ಹಳ್ಳಿ ಮನೆ ಯಾವ ರೀತಿ ಇತ್ತು. ಸೊ ಹಳ್ಳಿಯ ಒಂದು ವಾತಾವರಣವನ್ನು ನೀವು ನೋಡಬೇಕು ಅಂತಂದರೆ ಖಂಡಿತ ಸೊ ಈ ಒಂದು ಲಾಲ್ಬಾಗಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಅಂದರೆ ಈ ಒಂದು ಪ್ರದೇಶಕ್ಕೆ ಬಂದರೆ ನೀವು ಖಂಡಿತ ಒಂದು ಹಳ್ಳಿಯ ವಾತಾವರಣನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಹಳ್ಳಿಯ ವಾತಾವರಣವನ್ನು ನೋಡಲಿಕ್ಕೆ ಖಂಡಿತ ಈ ಒಂದು ಜಾಗದಲ್ಲಿ ಸಿಗುತ್ತೆ. ಸೊ ಹಳ್ಳಿ ಅಂದಮೇಲೆ ಬೇಸಾಯ ಅನ್ನೋದು ಸರ್ವೇ ಸಾಮಾನ್ಯ. ಅದರಲ್ಲೂ ಕೂಡ ಏನೊಂದು ಮಳೆ ಆಧಾರಿತ ಪ್ರದೇಶ ಅಂದರೆ ಅಲ್ಲಿ ರಾಗಿನ ಬೆಳೆ ಇದು ಮಾಡ್ತಾರೆ. ಇನ್ನು ಅಂದಿನ ಕಾಲದಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲದಿರ್ತಕ್ಕಂಥ, ಅಂದರೆ ಈಗಿನ ಕಾಲದಲ್ಲೆಲ್ಲ ಪಂಪ್ ಸೆಟ್ ಎಲ್ಲ ಇದೆ, ಬಟ್ ಅಂದಿನ ಕಾಲದಲ್ಲಿ ಪಂಪ್ ಸೆಟ್ ಎಲ್ಲ ಇರಲಿಲ್ಲ. ಸೊ ಹಾಗಾಗಿ ಸೊ ಇದೆಲ್ಲ ಇದು ಮಾಡ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು. ಸೊ ಎಷ್ಟು ಜನಕ್ಕೆ ಏನೇ ಹೇಳಿದ್ರು ಕೂಡ ಅವ್ರಿಗೆ ಸೆನ್ಸ್ ಅನ್ನೋದು ಇರೋದಿಲ್ಲ. ಅವ್ರ ಮಕ್ಕಳನ್ನ ಇದು ಮಾಡಿಕೊಂಡು ಫೋಟೋ ತೆಗಿಸ್ತಾರೆ, ಬಟ್ ಫೋಟೋ ತೆಗ್ಸೋದಲ್ಲ, ಅದು ಇನ್ನೊಬ್ಬರು ನೋಡಲಿಕ್ಕೆ ನಾವು ಉಳಿಸ್ಬಿಟ್ಟು ಹೋಗೋಣ ಅನ್ನೋ ಒಂದು ಸೆನ್ಸ್ ಕೂಡ ಅವ್ರಿಗೆ ಇರೋದಿಲ್ಲ. ಅವ್ರಿಗೆ ಅವ್ರದ್ದಾದರೆ ಸಾಕು ಅನ್ನೋ ಒಂದು ತಲೆಯಲ್ಲಿ ಬುದ್ಧಿ ಇರುತ್ತೆ. ಸೊ ಈ ಥರದ್ದು ಹೋದ್ರೇ ನಮ್ಮ ಒಂದು ದೇಶ ಉದ್ಧಾರ ಆಗೋದು, ಇಲ್ಲಾಂದರೆ ಎಲ್ಲಿ ಉದ್ಧಾರ ಆಗುತ್ತೆ ಹೇಳಿ. ಇನ್ನು ಈ ಭಾಗಕ್ಕೆ ನೀವು ಬಂದರೆ ನೀವು ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಸೊ ಏನೊಂದು ನರ್ಸರಿಯಲ್ಲಿ ನರ್ಸರಿ ಬೀಜಗಳಿರ್ಬೋದು, ಗೆಡ್ಡೆಗಳಿರ್ಬೋದು, ಸೊ ಎಲ್ಲವನ್ನೂ ಕೂಡ ಈ ಒಂದು ಮಳಿಗೆನಲ್ಲಿ ಮಾರಾಟ ಮಾಡ್ತಾರೆ. ಸೊ ನೀವು ಕೂಡ ಬಂದು ಏನಾದರೂ ನೀವು ಶಾಪಿಂಗ್ ಮಾಡೋದಿದ್ರೆ ಖಂಡಿತ ಸೊ ಇಲ್ಲಿ ಬಂದುಬಿಟ್ಟು ಶಾಪಿಂಗ್ ಮಾಡ್ಬೋದು. ಸೊ ಏನು
ಟೆರೆಸ್ ಗಾರ್ಡನಿಂಗ್ ಇರ್ಬೋದು, ಕಿಚನ್ ಗಾರ್ಡನಿಂಗ್ ಇರ್ಬೋದು. ಸೊ ಎಲ್ಲಕ್ಕೂ ಕೂಡ ಬಳಸ್ತಕ್ಕಂಥ ಸೀಡ್ಸ್ ಇರ್ಬೋದು, ಹಾಗೆ ಏನು ಗೊಬ್ಬರ ಇರ್ಬೋದು. ಸೊ ಎಲ್ಲವನ್ನೂ ಕೂಡ ಸೊ ಈ ಒಂದು ಅಂಗಡಿ ಮಳಿಗೆಗಳಲ್ಲಿ ನೀವು ತೊಗೋಬೋದು. ಸೊ ಎಲ್ರಿಗೂ ಕೂಡ ಒಂಥರ ಇದು ಬಿಸ್ನೆಸ್ ಹಬ್ ಥರ. ಸೊ ಇಲ್ಲಿ ಏನು ಕೃಷಿಗೆ ಸಂಬಂಧಪಟ್ಟಂಥ ಉತ್ಪನ್ನಗಳಿರ್ಬೋದು, ಅಂದರೆ ವ್ಯಾಲ್ಯೂ ಆ್ಯಡೆಡ್ ಐಟಮ್ಸ್ ಅಂತ ಏನಿರುತ್ತೆ, ಸೊ ಅದನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಹಲವಾರು ರೀತಿಯ ಅಲಂಕಾರಿಕ ಗಿಡಗಳನ್ನು ಇರ್ಬೋದು, ಹಾಗೆ ಹೂವಿನ ಗಿಡಗಳನ್ನು ಸೊ ಮಾರಾಟ ಮಾಡ್ತಾಯಿದ್ದಾರೆ. ನೀವೇನಾದರೂ ಈ ಕಡೆ ಬಂದರೆ ಸೊ ಇಲ್ಲಿ ಬಂದುಬಿಟ್ಟು ನೀವು ಗಿಡಗಳನ್ನ ತೊಗೋಬೋದು. ಇಂಡೋರ್ ಪ್ಲ್ಯಾಂಟ್ಸ್ ಇರ್ಬೋದು, ಔಟ್ಡೋರ್ ಪ್ಲ್ಯಾಂಟ್ಸ್ ಇರ್ಬೋದು. ಈಗ ನೋಡಿ, ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಜರ್ಬೆರಾ. ಸೊ ಈ ಕಡೆ ಸೇವಂತಿಗೆ. ಸೊ ಎಲ್ಲವನ್ನೂ ಕೂಡ ಇಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ. ಇನ್ನು ಕ್ಯಾಕ್ಟಸ್ ಫ್ಯಾಮಿಲಿನಲ್ಲಿ ನೀವು ನೋಡ್ತಾ ಇರ್ಬೋದು, ವಿವಿಧ ರೀತಿಯ ಕ್ಯಾಕ್ಟಸ್ಗಳನ್ನು ನೀವಿಲ್ಲಿ ನೋಡ್ಬೋದು. ಸೊ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾದಂಥ ಕ್ಯಾಕ್ಟಸ್ ಪ್ರಭೇದದ ಗಿಡಗಳು, ಅಲಂಕಾರಿಕ ಗಿಡಗಳು. ಸೊ ಎಲ್ಲವನ್ನು ಕೂಡ ನೀವಿಲ್ಲಿ ತೊಗೋಬೋದು. ಇನ್ನು ಗಿಫ್ಟಿಂಗ್ ಪರ್ಪಸ್ಗೆ ಸೊ ಈ ಥರ ಗಿಡಗಳು ಕೂಡ ಇಲ್ಲಿ ಸಿಗುತ್ತೆ. ಅದೇ ರೀತಿ ಕ್ಯಾಕ್ಟಸ್ ಫ್ಯಾಮಿಲಿಯಲ್ಲಿ ಕೂಡ ಸೊ ನೀವು ನೋಡ್ಬೋದು, ಅಲಂಕಾರಿಕ ಗಿಡಗಳನ್ನು ನೀವು ತೊಗೋಬೋದು. ಇನ್ನು ಔಟ್ಡೋರ್ ಮತ್ತು ಇಂಡೋರ್ ಪ್ಲ್ಯಾಂಟ್ಸ್, ಮನಿ ಪ್ಲ್ಯಾಂಟ್ಸ್, ಸೊ ಎಲ್ಲವೂ ಕೂಡ ಸೊ ಈ ಒಂದು ಮಳಿಗೆಯಲ್ಲಿ ನೀವು ಖಂಡಿತ ಬೈ ಮಾಡ್ಬೋದು. ಹಾಗೆ ಇದೆಲ್ಲ ನೀವು ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಅಲಂಕಾರಿಕ ಗಿಡಗಳಾಗಿರುತ್ತೆ. ಯಾವುದೇ ಒಂದು ಪಾರ್ಕ್ಗಳಲ್ಲಿ ನೀವು ನೋಡ್ಬೋದು, ಏನು ಪೇಪರ್ ಫ್ಲವರ್ಸ್ ಅಂತ ಏನು ಹೇಳ್ತಾರೆ, ಸೊ ಅದನ್ನು ನೀವಿಲ್ಲಿ ನೋಡ್ಬೋದು. ಸೊ ಇದನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾಯಿದ್ರೆ. ಹಾಗೆ ರೋಸಸ್ಸಲ್ಲಿ ಕೂಡ ಹಲವಾರು ವೆರೈಟೀಸ್ ಆಫ್ ರೋಸಸ್. ಸೊ ಇದು ಬಂದುಬಿಟ್ಟು ನೀವು ನೋಡ್ತಾ ಇರ್ಬೋದು, ತಿರುಮಲ ನರ್ಸರಿ ಅಂತಂದ್ಬಿಟ್ಟು. ಸೊ ಇವರ ಒಂದು ಸ್ಟಾಲ್ ಆಗಿ ಇದಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಪೇಪರ್ ಫ್ಲವರ್ಸ್ ಅಂತ ಹೇಳಿದೆ. ಸೊ ಸೈಂಟಿಫಿಕ್ ನೇಮ್ ನನಗೆ ಗೊತ್ತಿಲ್ಲ, ಬಟ್ ನಾವು ಆಡು ಭಾಷೆಯಲ್ಲಿ ಅದನ್ನು ಪೇಪರ್ ಫ್ಲವರ್ಸ್ ಅಂತೀವಿ. ಸೊ ಅದೇ ರೀತಿ ಫ್ರೂಟ್ಸ್, ಎಕ್ಸಾಟಿಕ್ ಫ್ರೂಟ್ಸ್ ಏನಿದೆ, ಸೊ ಅದನ್ನು ಕೂಡ ನೀವು ಈ ಕಡೆ ನೋಡ್ಬೋದು. ಈ ಕಡೆ ನೀವು ನೋಡ್ಬೋದು, ಏನದು ಸ್ಟಾರ್ ಫ್ರೂಟ್ ಅಂತ ಏನು ಹೇಳ್ತಾರೆ. ಸೊ ಹಣ್ಣು ಕೂಡ ಬಿಟ್ಟಿದೆ, ಗಿಡದಲ್ಲೆಲ್ಲ ಹಣ್ಣು ಬಿಟ್ಟಿದೆ. ಸೊ ಆ ಥರ ಪ್ಲ್ಯಾಂಟ್ಸ್ ಕೂಡ ಇಲ್ಲಿ ನೀವು ನೋಡ್ಬೋದು. ಇನ್ನು ಈ ಕಡೆ ಬಂದರೆ ನಿಮಗೆ ಅಲಂಕಾರಿಕ ಹೂವಿನ ಗಿಡಗಳನ್ನು ನೀವು ನೋಡ್ಬೋದು. ಹಾಗೆ ಇದು ನಿಮಗೆಲ್ಲ ಗೊತ್ತಿರ್ಬೋದು, ವೆರೈಟೀಸ್ ಆಫ್ ಆರ್ಕಿಡ್ಸ್. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇದು ಕೂಡ ಇಂಡೋರ್ ಪ್ಲ್ಯಾಂಟ್ಸ್. ಸೊ ಇದಕ್ಕೆ ಜಸ್ಟ್ ಸ್ವಲ್ಪ ಮಾಯ್ಶ್ಚರ್ ಇದ್ದರೆ ಸಾಕು, ಮನೆಯಲ್ಲಿ ಸುಂದರವಾಗಿ ಬಿಡುತ್ತೆ. ಸೊ ಇದರಲ್ಲೂ ಕೂಡ ಹಲವಾರು ಪ್ರಭೇದದ ಹೂವಿನ ಗಿಡಗಳಿದ್ದಾವೆ, ಅಂದರೆ ಆರ್ಕಿಡಲ್ಲಿ ಕೂಡ. ಇನ್ನು ಕೆಳಗಡೆ ಬಂದರೆ ಸೊ ಕ್ಯಾಕ್ಟಸಲ್ಲಿ ಕೂಡ, ಕ್ಯಾಕ್ಟಸ್ ಫ್ಯಾಮಿಲಿಯಲ್ಲಿ ಕೂಡ ಹಲವಾರು ರೀತಿಯ ಒಂದು ಗಿಡಗಳನ್ನು ನೀವು ನೋಡ್ಬೋದು. ಎಲ್ಲವೂ ಕೂಡ ಏನೋ ಒಂಥರ ಡಿಫ್ರೆಂಟ್ ವೆರೈಟೀಸ್, ನಾವು ನೋಡಿಲ್ಲದೆ ಇರುವಂಥ ಗಿಡಗಳು ಸಹ ಇಲ್ಲಿ ಈ ಭಾಗದಲ್ಲಿ ನೀವು ತೊಗೋಬೋದು. ಹಾಗೆ ಇಲ್ಲಿ ಏನು ಬ್ಯಾಂಬೋ ಪ್ಲ್ಯಾಂಟ್ ಅಂತ ಏನು ಹೇಳ್ತೀವಿ, ಸೊ ಬ್ಯಾಂಬೋ ಪ್ಲ್ಯಾಂಟ್ ಕೂಡ ನೀವಿಲ್ಲಿ ನೋಡ್ಬೋದು. ಸೊ ಹಾಗೆ ಈ ಎಲ್ಲ ಗಿಡಗಳು ಸಹ ಸದ್ಯಕ್ಕೆ ತಿರುಮಲ ನರ್ಸರಿ ಅಂತ ಏನಿದೆ, ಸೊ ಅವರ ಒಂದು ನರ್ಸರಿಯ ಗಿಡಗಳು ಇದೆಲ್ಲ. ಸೊ ಇಲ್ಲಿ ಬಂದು ಕೂಡ ನೀವು ಗಿಡಗಳನ್ನು ಬೈ ಮಾಡ್ಬೋದು. ಸೊ ನನಗೂ ಕೂಡ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಸೊ ನೀವು ಕೂಡ ಬಲ್ಕಾಗಿ ಅಥವಾ ರೀಟೇಲಾಗಿ ತೊಗೊಳೋದಿದ್ರು ಕೂಡ ನೀವು ಇಲ್ಲಿ ಬಂದು ಗಿಡಗಳನ್ನು ನೀವು ಬೈ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೊ ಎಲ್ಲ ಕೂಡ ಫ್ಲವರಿಂಗ್ ಆಗಿರ್ತಕ್ಕಂಥ ಗಿಡಗಳು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಎಲ್ಲವೂ ಕೂಡ ವೆರೈಟೀಸ್. ನೀವು ಇಲ್ಲಿ ಬಂದು ಫ್ಲವರ್ಸ್ ಬಿಟ್ಟಿರ್ತಕ್ಕಂಥ ಅಂದರೆ ವೆರೈಟೀಸ್ ಇದೆ. ಸೊ ಇವ್ರ ಹತ್ರ ವೆರೈಟೀಸ್ ಕೂಡ ಇದೆ. ಸೊ ಇದನ್ನು ಕೂಡ ನೀವು ಬಂದು ನೀವಿಲ್ಲಿ ತೊಗೋಬೋದು. ಗಿಡ ಬಂದರೆ ಭಾಗ್ಯಲಕ್ಷ್ಮಿ ಫಾರ್ಮ್ಸ್ ಅಂತ ಅವ್ರದ್ದು ಕೂಡ ಒಂದು ನರ್ಸರಿಯಿಂದ ಗಿಡಗಳನ್ನು ತೊಗೊಂಡು ಬಂದಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೋಸ್ಮೆರಿ ಇರ್ಬೋದು, ಮತ್ತು ಕನಕಾಂಬರ, ಮಲ್ಲಿಗೆ, ಸೇವಂತಿಗೆ. ಸೊ ಹೀಗೆ ಹಲವಾರು ರೀತಿಯ ಏನು ಕಮರ್ಷಿಯಲ್ ಇರ್ಬೋದು, ಹಾಗೆ ಸೆಮಿ ಕಮರ್ಷಿಯಲ್ ಇರ್ಬೋದು, ಹಾಗೆ ಅಲಂಕಾರಿಕ ಹೂಗಳಿರ್ಬೋದು, ಎಲ್ಲವನ್ನೂ ಕೂಡ ಸೊ ಈ ಒಂದು ನರ್ಸರಿನಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ.